ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸಡನ್ ಆಗಿ ಟ್ರಿಪ್ ಹೋಗೋ ಪ್ಲಾನ್ ಆಯಿತು. ಟ್ರಿಪ್ ಅಂದರೆ ಸ್ನ್ಯಾಕ್ಸ್ ಬೇಕೇ ಬೇಕಲ್ವಾ, ಬಟ್ ವರ್ಕು ಇತ್ತು, ಸ್ನ್ಯಾಕ್ಸ್ ಸಹ ಬೇಕು. ಅದಕ್ಕೆ ಅಮೆಝಾನ್ ನೋವಲ್ಲಿ ಆರ್ಡರ್ ಮಾಡಿದೆ. ವಿತಿನ್ ಮಿನಿಟ್ಸಲ್ಲಿ ಸ್ನ್ಯಾಕ್ಸ್ ಡೆಲಿವರ್ ಆಯಿತು. ವಿಡಿಯೋ ಕ್ಲಿಪ್ಪಿಂಗ್ ನೋಡಿ ನಿಮಗೆ ಗೊತ್ತಾಗ್ತಿರಬೇಕು, ನಾನು ಪಾಸ್ ಆಗ್ತಿರೋದು ಮೈಸೂರು ಅರಮನೆ ಮುಂದೆಯಿಂದ. ಬೆಂಗಳೂರವ್ರಿಗೆ ಮೈಸೂರು ತುಂಬಾ ಹತ್ತಿರ. ನಮಗೆ ಇದೊಂಥರ ಗೋ ಟು ಪ್ಲೇಸ್ ಥರ, ನೆನೆಸ್ಕೊಂಡಾಗಲೇ ಹೋಗ್ಬಿಡ್ಬೋದು. ಬನ್ನಿ, ನಾನಿವತ್ತು ನಿಮಗೆ ಶುಕವನಕ್ಕೆ ಕರ್ಕೊಂಡು ಹೋಗ್ತೀನಿ. ನೋಡಿದ್ದೀರಾ ಈ ಜಾಗ? ಶುಕವನ ಅಂದ್ರೇನು ಅಂತ ಯೋಚನೆ ಮಾಡ್ತಿದ್ದೀರಾ? ಶುಕ ಅಂದರೆ ಸಂಸ್ಕೃತದಲ್ಲಿ ಗಿಳಿ ಅಂತ ಅರ್ಥ. ಈ ಜಾಗಕ್ಕೆ ಗಿಳಿಗಳ ವನ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲಿ ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆನೂ ಇದೆ. ಎಂಟ್ರಿ ಫೀಸ್ ಏನೂ ಇರೋದಿಲ್ಲ. ಇದು ಅವಧೂತ ದತ್ತಪೀಠ ಆಶ್ರಮದ ಪ್ರಶಾಂತವಾಗಿ ಪೀಸ್ಫುಲ್ ಆಗಿರುವಂತಹ ಒಂದು ಆವರಣದಲ್ಲಿ ನೀವು ಇದನ್ನು ನೋಡ್ಬೋದು. ಹಾಗೆ ಒಂದು ಗಣಪತಿಯ ದೊಡ್ಡದಾದಂತಹ ಟೆಂಪಲ್ ಇದೆ. ಇಲ್ಲಿ ತುಂಬ ಚೆನ್ನಾಗಿದೆ. ಅದರ ಹಿಂದೆನೇ ಶುಕವನ ಮ್ಯೂಸಿಯಂ ಇರೋದು. ಇದನ್ನು ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು 2012ರಲ್ಲಿ ಶುರು ಮಾಡಿರೋದು. ಇಲ್ಲಿ ನೀವು ಸ್ನ್ಯಾಕ್ಸ್ ಏನು ಒಳಗಡೆ ತಗೊಂಡು ಹೋಗೋ ಆಗಿಲ್ಲ. ಒಳಗಡೆನೇ ಸ್ನ್ಯಾಕ್ಸ್ ಶಾಪ್ಸ್ ಇದೆ, ಅಲ್ಲಿ ಬೇಕಾದರೆ ತಗೊಂಡು ತಿನ್ಬೋದು. ಹಾಗೆ ಕುಡಿಯೋ ನೀರಿನ ವ್ಯವಸ್ಥೆ ಸಹ ಇದೆ. ಇತ್ತೀಚೆಗೆ ನಾನು ಹೋದಾಗ ತುಂಬಾ ಚೇಂಜಸ್ ಆಗಿದೆ ಈ ಜಾಗದಲ್ಲಿ. ಪೇ ಆ್ಯಂಡ್ ಯೂಸ್ ಟಾಯ್ಲೆಟ್ ಸಹ ಮಾಡಿದ್ದಾರೆ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಒಂದು ಸಂಗೀತ ನಾದಭವನ ಅಂತ, ಮೋಸ್ಟ್ಲಿ ಇದು ಸಂಗೀತದ ಕ್ಲಾಸಸ್ ನಡೆಸೋದಕ್ಕೆ ಅನಿಸುತ್ತೆ. ಇದನ್ನು ಸಹ ಶುರು ಮಾಡಿದ್ದಾರೆ. ಸ್ವಲ್ಪ ಚೇಂಜಸ್ ಆಗಿದೆ ಮುಂಚೆಗಿಂತ. ಇಲ್ಲಿ ಪಕ್ಷಿಗಳು ಮಾತ್ರನೇ ಅಲ್ಲ, ಬೋನ್ಸಾಯಿ ಗಾರ್ಡನ್ ಸಹ ನೀವು ನೋಡ್ಬೋದು. ಸ್ವಾಮೀಜಿಯವರು ಇದನ್ನು ಬರೀ ಪಕ್ಷಿಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಒಂಥರ ಝೂ ಥರ ಮಾಡಬೇಕು ಅಂತ ಮಾಡಿರೋದಲ್ಲ. ಅಂದರೆ ಗಾಯ ಆಗಿರುವಂಥ ಪಕ್ಷಿಗಳು ಅಥವಾ ಎಲ್ಲಾದರೂ ಸಿಕ್ಕಿರತ್ತಲ್ವ, ಆ ಥರದ ಪಕ್ಷಿಗಳಿಗೆ ಒಂದು ಆಸರೆಯನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಶುರು ಮಾಡಿರುವಂತಹ ವನ ಇದು. ನಿಮ್ಗೆ ಗೊತ್ತಾ, ಇಲ್ಲಿ ಎಷ್ಟೋ ವೆರೈಟಿಯ ಪಕ್ಷಿಗಳಿವೆ. ಮಕಾವ್ಸ್ ಇರ್ಬೋದು, ಅಮೆಝಾನ್ ಗಿಳಿಗಳು, ಇನ್ನಷ್ಟು 2000ಕ್ಕೂ ಹೆಚ್ಚು ಪಕ್ಷಿಗಳಿದೆ ಅಂತೆ. ಹಾಗೆ ತುಂಬಾ ಕಲರ್ಫುಲ್ ಆಗಿ ಇರುತ್ತೆ ನೋಡೋದಕ್ಕೆ. ಪಕ್ಷಿಗಳಿಗೋಸ್ಕರನೇ ಒಂದು ಆಸ್ಪತ್ರೆ, ಆಪರೇಷನ್ ಥಿಯೇಟರ್, ಎಕ್ಸ್ರೇ ಸೌಲಭ್ಯ ಎಲ್ಲನೂ ಇದೆ ಇಲ್ಲಿ. ಬುಧವಾರ ದಿವಸ ಇಲ್ಲಿ ರಜೆ ಇರುತ್ತೆ. ಸೊ ನೀವು ನೋಡಿಕೊಂಡು ಪ್ಲಾನ್ ಮಾಡ್ಕೊಂಡು ಹೋಗಿ. ಎಂಟ್ರಿ ಆಗ್ತಾನೆ ಈ ರೀತಿ ಬೋನ್ಸಾಯಿ ಗಿಡಗಳನ್ನ ಇಟ್ಟಿದ್ದಾರೆ. ಇದಕ್ಕೆ ಪಂಚಮೂಲಿಕ ವನ ಅಂತ ಹೆಸರಿಟ್ಟಿದ್ದಾರೆ. ಇದರ ಅಪೋಸಿಟ್ ಅಲ್ಲೇ ಬೋನ್ಸಾಯಿ ಗಿಡಗಳಿಗಂತ ಪರ್ಟಿಕ್ಯುಲರ್ ಆಗಿ ಒಂದು ಪಾರ್ಕ್ ಮಾಡಿದ್ದಾರೆ. ಅದನ್ನು ನಾನಿಲ್ಲಿ ಕವರ್ ಮಾಡಿಲ್ಲ. ಈ ವನನ ದಾಟ್ತಾನೆ ನಿಮಗೆ ಈ ಶುಕವನದ ಬರ್ಡ್ಸ್ನ ಎಂಟ್ರಿ ಆಗೋದಕ್ಕೆ ಒಂದು ಶೆಡ್ ಥರ ಹಾಕಿರ್ತಾರೆ. ಬಟ್ ಅಲ್ಲಿ ಹೋಗುವಾಗ ಮೊಬೈಲ್ನ ಖಂಡಿತವಾಗಿ ಸ್ವಿಚ್ ಆಫ್ ಮಾಡಿನೇ ಹೋಗಬೇಕು, ಚೆಕ್ ಮಾಡಿ ಬಿಡ್ತಾರೆ. ಯಾಕಂದರೆ ಪಕ್ಷಿಗಳಿಗೆ ಆ ರೇಸಿಂದ ಎಫೆಕ್ಟ್ ಆಗಬಾರ್ದು ಅಂತ ಹೇಳಿ. ಹಾಗೆ ಫೋಟೋಸ್ ಏನು ತೆಗೆಯೋದಕ್ಕೆ ಬಿಡಲ್ಲ. ನಾನಿವಾಗ ತೋರಿಸ್ತಾ ಇರುವಂಥದ್ದು ಇದು ಮ್ಯೂಸಿಯಂ ಹೊಸದಾಗಿ ಮಾಡಿರುವಂಥದ್ದು. ಅದರ ಮೇಲೇ ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ ಎಂಟ್ರಿ ಫೀ 20 ರೂಪಾಯಿ ಒಬ್ರಿಗೆ. ಎಂಟ್ರಿ ಆಗ್ತಾನೆ ಒಂದು ಟಿವಿನ ನೋಡ್ಬೋದು. ಅಲ್ಲಿ ನಿಮಗೆ ತೋರಿಸಿದ್ದಾರೆ ಅಂದರೆ ಪಕ್ಷಿಗಳಿಗೆ ಯಾವ ರೀತಿ ಮಾತಾಡೋದನ್ನು ಟ್ರೈನ್ ಮಾಡ್ತಾರೆ ಸ್ವಾಮೀಜಿ, ಅದೆಲ್ಲ ಡೀಟೇಲ್ಸನ್ನು ನೀವು ಆ ಟಿ ವಿಯಲ್ಲಿ ನೋಡ್ಬೋದು. ಹಾಗೆ ಎಷ್ಟೋ ಕಂಟ್ರಿಗಳಿಂದ ಆರ್ಟಿಸ್ಟ್ಗಳು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ನ ಡೊನೇಟ್ ಮಾಡಿರ್ತಾರಲ್ವ, 200ಕ್ಕೂ ಹೆಚ್ಚು ಇನ್ಸ್ಟ್ರೂಮೆಂಟ್ಸ್ನ ನೀವಿಲ್ಲಿ ನೋಡ್ಬೋದು. ಹಾಗೆ ಇದರಲ್ಲಿ ಕ್ರಿಸ್ಟಲ್ಸ್, ಜೆಮ್ ಸ್ಟೋನ್ಸ್, ರೇರ್ ಸ್ಟ್ಯಾಂಪ್ಸ್ ಆಗಿರ್ಬೋದು, ಕಾಯಿನ್ಸ್, ಟ್ರೆಡಿಷ್ನಲ್ ಪೇಂಟಿಂಗ್ಸ್ ಅಂದರೆ ರಾಮಾಯಣದಲ್ಲಿ ಬರುವಂತಹ ಸನ್ನಿವೇಶಗಳ ಪೇಂಟಿಂಗ್ಸ್, ಅಲ್ಲಿ ಬರುವಂತಹ ಪಕ್ಷಿಗಳ ಪೇಂಟಿಂಗ್ಸ್, ಕಂಪ್ಲೀಟಾಗಿ ಪಕ್ಷಿಗಳಿಗೆ ರಿಲೇಟೆಡ್ ಎಲ್ಲ ಡೀಟೇಲ್ಸ್ನ ನೀವಿಲ್ಲಿ ನೋಡ್ಬೋದು. ಹಾಗೆ 800 kg ಇರುವಂತಹ ಭಗವದ್ಗೀತೆ ಪ್ರಿಂಟ್ ಆಗಿರುವಂಥ ಪುಸ್ತಕ, ಮಲ್ಟಿಪಲ್ ಲ್ಯಾಂಗ್ವೇಜಸಲ್ಲಿ ಪ್ರಿಂಟ್ ಆಗಿರುವಂಥ ಪುಸ್ತಕವನ್ನು ಸಹ ನೀವು ನೋಡೋಕ್ಕೆ ಸಿಗುತ್ತೆ. ಇರುವಂತಹ ಪಕ್ಷಿಗಳು ಆ್ಯಕ್ಚುಲಾಗಿ ಅಂದರೆ ನೀವು ಪೀಸ್ಫುಲ್ ಆಗಿದ್ದು ಮಾತಾಡಿಸಿದ್ರೆ ಹೆಲೋ ಅಂತ ಅಂದರೆ ಹೆಲೋ ಅಂತ ರಿಪ್ಲೈ ಮಾಡುತ್ತೆ. ಆ ರೀತಿ ಟ್ರೈನ್ ಮಾಡಿರ್ತಾರೆ ಅದಕ್ಕೆ ಮಾತಾಡೋದಾಗಿರ್ಬೋದು. ಪ್ರತಿಯೊಂದು ಪಕ್ಷಿಗೂ ಒಂದು ಯೂನಿಕ್ ಆಗಿರುವಂಥ ಹೆಸರನ್ನು ಇಟ್ಟಿದ್ದಾರೆ. ಹಾಗೆ ಪ್ರತಿಯೊಂದು ಜಾತಿಯ ಪಕ್ಷಿಯ ಬಗ್ಗೆ ನೀಟಾಗಿ ಎಲ್ಲ ಡೀಟೇಲ್ಸ್ನ ಬೋರ್ಡಲ್ಲಿ ಬರೆದು ಹಾಕಿರ್ತಾರೆ. ಪಕ್ಷಿಗಳಂದರೆ ಯಾರಿಗೆ ಇಷ್ಟ ಆಗಲ್ಲಲ್ವ, ಕಲರ್ಫುಲ್ ಆಗಿರುತ್ತೆ. ಒಂದ್ಸರಿ ಮುಟ್ಟಬೇಕು ಅನ್ಸುತ್ತೆ, ಹಾಗೆ ಸ್ವಲ್ಪ ಭಯನೂ ಆಗ್ತಿರುತ್ತೆ. ಇಲ್ಲಿ ಪಕ್ಷಿಗಳನ್ನ ನೋಡೋದಷ್ಟೇ ಅಲ್ಲ, ಅದ್ರ ಜೊತೆ ಫೋಟೋಸ್ನ ಸಹ ತೆಗೆಸ್ಕೋಬೋದು. ಹಾಗೆ ಪಕ್ಷಿಗಳಿಗೆ ಊಟನ ತಿನ್ನಿಸ್ಬೋದು. ಅದಕ್ಕೆಲ್ಲ ಚಾರ್ಜಸ್ ಇರುತ್ತೆ. ಅದ್ರ ಜೊತೆ ಊಟ ತಿನ್ನಿಸುವಾಗ ಫೋಟೋ ಕ್ಲಿಕ್ ಮಾಡೋದಕ್ಕೆ ಇಷ್ಟು ಅಂಥೇಳಿ. ಚಿಕ್ಕವರಿದ್ದಾಗ ಎಷ್ಟೋ ಪಕ್ಷಿಗಳನ್ನ ನೋಡ್ತಿದ್ವಿ. ಸುತ್ತ ಎಲ್ಲ ಪಕ್ಷಿಗಳ ಶಬ್ದ, ಚಿಲಿಪಿಲಿ ಕೇಳಿಸ್ತಿತ್ತು. ಬಟ್ ಇವಾಗ ನೋಡಿ ಎಲ್ಲೂ ನಿಮಗೆ ಜಾಸ್ತಿ ಪಕ್ಷಿಗಳು ಕಾಣೋದೇ ಇಲ್ಲ. ಕಾಗೆ ಅದೂ ತುಂಬ ರೇರ್ ಆಗಿಬಿಟ್ಟಿದೆ. ಇದೇ ಜಾಗದಲ್ಲಿ ಇಷ್ಟೊಂದು ಪಕ್ಷಿಗಳನ್ನ ನೋಡೋದಕ್ಕೆ ಮತ್ತು ನೀವು ಅದಕ್ಕೆ ಊಟ ಮಾಡಿಸ್ಬೋದಂದರೆ ಖುಷಿ ಆಗೇ ಆಗುತ್ತಲ್ವ. ಬಟ್ ಇಲ್ಲಿ ಬರುವಂಥವರು ನಿಜವಾಗ್ಲೂ ಆ ಫೋಟೋಸ್ನ ತುಂಬ ಎಂಜಾಯ್ ಮಾಡ್ತಿರ್ತಾರೆ. ಒಂದಾದರೂ ಫೋಟೋ ತೊಗೊಂಡು ಹೋಗೇ ಹೋಗ್ತಾರೆ. ಪ್ರೊಫೆಷ್ನಲ್ ಫೋಟೋಗ್ರಾಫರ್ಸ್ ಇರ್ತಾರೆ.
ಯಾವಾಗಾದರೂ ಮೈಸೂರು ವಿಸಿಟ್ ಮಾಡೋ ಪ್ಲ್ಯಾನ್ ಇದ್ದರೆ ಡೆಫಿನೆಟ್ ಆಗಿ ಈ ಜಾಗನ ವಿಸಿಟ್ ಮಾಡಿ, ನಿಮಗೂ ಇಷ್ಟ ಆಗೇ ಆಗುತ್ತೆ. ಪಕ್ಷಿಗಳಿಗೆ ಹೆಲೋ ಹೇಳಿ ಬನ್ನಿ. ಥ್ಯಾಂಕ್ ಯು.